ನಮಸ್ಕಾರ ಸ್ನೇಹಿತರೆ ಯು ಪಿ ಎಸ್ ಸಿಯಿಂದ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ನ ಒಂದು ಇದರಲ್ಲಿ ಇ ಒ ಎ ಒ ಆ್ಯಂಡ್ ಎ ಪಿ ಎಫ್ ಸಿ ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಬಂದಿದೆ. ನೋಡಿ, ಇದು ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿರ್ತೀರಾ, ಕೆ ಎಸ್ ಅಥವಾ ಕೆ ಪಿ ಎಸ್ ಸಿಯಲ್ಲಿ ಗ್ರೂಪ್ ಎ ಗ್ರೂಪ್ ಇ ಪೋಸ್ಟ್ಗೆ ಅಥವಾ ಗ್ರೂಪ್ ಸಿ ಪೋಸ್ಟ್ಗೆ ಪ್ರಿಪೇರ್ ಆಗ್ತಿರ್ತಾರೆ, ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ನೋಡೋಣ ಬನ್ನಿ ಡೀಟೇಲ್ ಆಗಿ ಕಟ್ ಆಫ್ ಏನಿದೆ, ಏನಿದು, ವಾಟ್ ಇಸ್ ದಿಸ್ ಅಂತ. ಇ ಒ ಅಂದರೆ ಎನ್ಫೋರ್ಸ್ಮೆಂಟ್ ಆಫೀಸರ್, ಎ ಒ ಅಂದರೆ ಅಕೌಂಟ್ ಆಫೀಸರ್ ಅಂತ ಕರಿತೀವಿ. ಓಕೆ, ಎ ಪಿ ಎಫ್ ಎ ಅಂದರೆ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಪೋಸ್ಟ್. ಇದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ನಾನ್ ಗೆಜೆಟೆಡ್ ಪೋಸ್ಟ್ ಬರುತ್ತೆ. ನಾನ್ ಗೆಜೆಟೆಡ್ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟ್ ಬರುತ್ತೆ ಸ್ನೇಹಿತರೆ. ಸೊ ಏನಿದು ಆಗಿದೆ, ಇದು ಲಿಂಕ್ ಕೂಡ ಆಕ್ಟಿವ್ ಇದೆ ಅಪ್ಲೈ ಮಾಡೋಕ್ಕೆ. ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ಡೈರೆಕ್ಟಾಗಿ ಹೋಗಿ ಅಲ್ಲಿ ಅಪ್ಲೈ ಮಾಡ್ಬೋದು. ಒಟ್ಟು 230 ಪೋಸ್ಟ್ ಇದೆ, ಎನ್ಫೋರ್ಸ್ಮೆಂಟ್ ಆಫೀಸರ್, ಅಕೌಂಟ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ. 29 ಜುಲೈ ಇಂದ 18 ಆಗಸ್ಟ್ ಲಾಸ್ಟ್ ಇರುತ್ತೆ. ಇದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ರಿಟರ್ನ್ ಟೆಸ್ಟ್ ಅಂದರೆ ಇದು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಇರಲ್ಲ, OMR ಶೀಟಲ್ಲಿ ಇರುತ್ತೆ, ಟಿಕ್ ಮಾಡೋದು. ಓಕೆ, ನಾವೇನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ MCQ ಅಂತೀವಲ್ಲ ಆ ರೀತಿ, ಮತ್ತೆ ಇಂಟರ್ವ್ಯೂ ಇರುತ್ತೆ ಅದಾದಮೇಲೆ. ಓಕೆ, ಇದು 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಇಲ್ಲಿ ಕ್ವಶನ್ಸ್ಗಳು ನಿಮ್ಗೆ ಏನಿರುತ್ತೆ, OMR ಶೀಟಲ್ಲಿ ಟಿಕ್ ಮಾಡೋದು, MCQ ಇಂಗ್ಲೀಷ್ ಅಥವಾ ಹಿಂದಿ ಎರಡಲ್ಲಿ ಒಂದು ನಿಮಗೆ ಕ್ವಶನ್ಸ್ ಇರ್ತವೆ. ಓಕೆ, ಸೊ ಯಾವ ಸೆಲೆಕ್ಟ್ ಮಾಡ್ತೀರಾ ಅದು. ಒಳ್ಳೆ ಸ್ಯಾಲ್ರಿ ಇದೆ, 55,000 ತನಕ ನಿಮಗೆ ಸ್ಯಾಲ್ರಿ ಬರುತ್ತೆ. ಸೊ ವೇಕೆನ್ಸೀಸ್ ನೋಡೋದಾದರೆ ಎನ್ಫೋರ್ಸ್ಮೆಂಟ್ ಅಥವಾ ಅಕೌಂಟ್ ಆಫೀಸರ್ ಹುದ್ದೆಗಳಿಗೆ 256 ಪೋಸ್ಟ್ ಇದೆ. ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಪೋಸ್ಟ್ಗಳಿಗೆ 74 ಪೋಸ್ಟ್ ಇದೆ ಸ್ನೇಹಿತರೆ, ಆಲ್ ಓವರ್ ಇಂಡಿಯಾ ಇದು. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಏನು ನೋಟಿಫಿಕೇಶನ್ ಇದೆ, ಅಫಿಷಿಯಲ್ ನೋಟಿಫಿಕೇಶನ್, ಅದು ನಮ್ಮ ಟೆಲಿಗ್ರಾಮಲ್ಲಿ ಇದೆ, ಶೇರ್ ಮಾಡಿದ್ದೀವಿ. ಅಥವಾ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಅಥವಾ ನಿಮಗೆ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಫೈನ್ ಸರ್, ಇನ್ನು ಡೀಟೇಲ್ ಆಗಿ ಒಂದು ನೋಟಿಫಿಕೇಶನ್ ನೋಡ್ತಾ ಹೋದರೆ, ಇಲ್ಲಿ ಜನರಲ್ ಮೆರಿಟ್ UR ಅಂದರೆ ಅನ್ರಿಜಿಸ್ಟರ್, ಇದು SC ST OBC EWS ವೇಕೆನ್ಸೀಸ್ಗಳು ಇಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ. ಇದು 23, ಇದು 12. ಓಕೆ, ಇದು 7, 28, 30, 12. ಸೊ ಈ ಥರ ಪೋಸ್ಟ್ ಟೋಟಲು ಯಾವುದಕ್ಕೆ ಯಾವ ಕ್ಯಾಟಗರಿಗೆ ಇದೆ ಅಂತ ಕೊಟ್ಟಿದ್ದೀನಿ, ನೋಡ್ಕೋಬೋದು. ಇನ್ನು ಇದಕ್ಕೆ ಪೇ ಸ್ಕೇಲ್ ಒಂದು ಕಡೆ, ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಬಂದರೆ, ಎನ್ಫೋರ್ಸ್ಮೆಂಟ್ ಆಫೀಸರ್ ಅಥವಾ ಅಕೌಂಟ್ ಆಫೀಸರ್ಗೆ ನೋಡಿ 30 ಜನರಲ್ ಮೆರಿಟ್ EWSಗೆ 30 ವರ್ಷ ಇದ್ರೆ ಮಿನಿಮಮ್ ಇದ್ರೆ ಸಾಕು. ಅಂದರೆ ಮಿನಿಮಮ್ ಟು ಮ್ಯಾಕ್ಸಿಮಮ್ 30 ವರ್ಷ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಆಗಲ್ಲ. ಅದಕ್ಕಿಂತ ಜಾಸ್ತಿ ಇದ್ರೆ ನಿಮಗೆ OBC ಇರಬೇಕು ಅಥವಾ SC ST ಇರಬೇಕು. OBC ಇದ್ರೆ 33, SC ST 35, ಫಿಸಿಕಲ್ ಹ್ಯಾಂಡಿಕ್ಯಾಪ್ 40 ತನಕ ಅಪ್ಲೈ ಮಾಡ್ಬೋದು. ಮತ್ತೆ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ, ಯಾವುದು ಈ ಪೋಸ್ಟ್ಗಳಿಗೆ. ಇನ್ನು APFC ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಪೋಸ್ಟ್ಗಳಿಗೆ 5 ವರ್ಷ ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ. ಇದಕ್ಕೂ 5 ವರ್ಷ ಜಾಸ್ತಿ. ಇದು 30 ಆದರೆ ಇದು 35 ವರ್ಷ. ಪ್ಲಸ್ ನೋಡಿ, OBCಗೆ 38, SCಗೆ 40, STಗೆ 45, PWD ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ 45. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದು ಡಿಗ್ರಿ ಆಫ್ ಎ ರೆಕಗ್ನೈಸ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್, ಎನಿ ಡಿಗ್ರಿ ಇದ್ರೆ ಓಕೆ. ಅಂಡ್ ಆಲ್ಸೋ ಇಲ್ಲಿ ಡಿಸೈರಬಲ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಡಿಪ್ಲೊಮಾ ಇನ್ ಕಂಪನಿ ಲಾ, ಲೇಬರ್ ಲಾ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅಂದ್ರೆ ಡಿಸೈರಬಲ್ ಅಂತಂದ್ರೆ ಇದ್ರೆ ಒಳ್ಳೇದು ಅಂತ. ಓಕೆ, ಇದಿದ್ರೆ ಒಳ್ಳೇದು. ಓಕೆ, ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಡಿಗ್ರಿ ಇರಬೇಕು, ಜೊತೆಗೆ ಇದ್ರೆ ಒಳ್ಳೇದು. ಇದಿದ್ರೆ ಡಿಸೈರಬಲ್ ಇದ್ರೆ ಈ ಒಂದು ಪೋಸ್ಟ್ಗೆ ಸರಿ. ನೀವು ಆಲ್ಮೋಸ್ಟ್ EO ಮತ್ತು AOಗೆ ಅಪ್ಲೈ ಮಾಡ್ಬೋದು. ಇದು ಗ್ರೂಪ್ ಬಿ ಪೋಸ್ಟ್ ಆಗಿರುತ್ತೆ ಸ್ನೇಹಿತರೆ, ಇದು ಗ್ರೂಪ್ ಬಿ ಪೋಸ್ಟ್ ಆಗಿರುತ್ತೆ. ಮತ್ತೆ ಇದು ಗ್ರೂಪ್ ಎ ಪೋಸ್ಟ್ ಆಗಿರುತ್ತೆ. ನಾನ್ ಗೆಜೆಟೆಡ್ ಇವೆಲ್ಲ ನಾನ್ ಗೆಜೆಟೆಡ್ ಗ್ರೂಪ್ ಎ ಪೋಸ್ಟ್ ಆಗಿರುತ್ತೆ ಇದು. ಓಕೆ, ಫೈನ್ ಸರ್. ಇನ್ನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. 30 ವರ್ಷ, 35 ವರ್ಷ, ಪ್ಲಸ್ ಇದಕ್ಕೆ ನೀವು SC STಗೆ 5 ವರ್ಷ, 3 ವರ್ಷ, ಇದು ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಇಲ್ಲೂ ಒಂದ್ಸಲ ಕೊಟ್ಟಿದ್ದೀನಿ, ಒಂದು ಕನ್ಸಾಲಿಡೇಟ್ ಆಗಿ ಒಂದೇ ಕಡೆ ನಿಮಗೆ ಅರ್ಥ ಆಗಲಿ ಅಂತ. ಇನ್ನು ಅಪ್ಲಿಕೇಶನ್ ಫೀ 25 ರೂಪಾಯಿ ಇದೆ ಅಷ್ಟೇ. ಜನರಲ್ OBC EWSಗೆ, SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ ಫೀಮೇಲ್ಗೆ ನೋ ಫೀ ಇಲ್ಲ ಇದ್ರು 25 ರೂಪಾಯಿ ಫಾರ್ ಆನ್ಲೈನ್ ಮುಖಾಂತರ ಪೇ ಮಾಡೋದು. ಬಟ್ ಎಕ್ಸಾಮ್ ಮಾತ್ರ ಆನ್ಲೈನ್ ಇರಲ್ಲ, ಕಂಪ್ಯೂಟರ್ ಬೇಸ್ಡ್ ಅಲ್ಲ, OMR ಶೀಟ್ ಇರುತ್ತೆ, ಟಿಕ್ ಮಾಡಬೇಕು. ಓಕೆ, ಹೆಂಗಿರುತ್ತೆ ಎಕ್ಸಾಮು? ಇದರಲ್ಲಿ ನಿಮಗೆ ಒಂದು ರೆಕ್ರೂಟ್ಮೆಂಟ್ ಟೆಸ್ಟ್ ಅಂತ ಮಾಡ್ತಾರೆ, ಆಬ್ಜೆಕ್ಟಿವ್ ಟೈಪ್, 120 ಕ್ವಶನ್, 300 ಮಾರ್ಕ್ಸ್ ಇರುತ್ತೆ. 1/3 ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಇದರಲ್ಲಿ. ಅದಾದ್ಮೇಲೆ ಇಂಟರ್ವ್ಯೂ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಎಕ್ಸಾಮ್ ಮೋಸ್ಟ್ ಪ್ರಾಬ್ಲಿ ನಿಮಗೆ ನವೆಂಬರಲ್ಲಿ ಆಗುತ್ತೆ ಸ್ನೇಹಿತರೆ. ಇನ್ನು ಡೀಟೇಲ್ ಆಗಿ ನಾನು ನಿಮಗೆ ಹೇಳಬೇಕಂದ್ರೆ, ಇಲ್ಲಿ ನಿಮಗೆ ನೋಟಿಫಿಕೇಶನ್ ಈ ಥರ ಕೊಟ್ಟಿದ್ದಾನೆ, ಸಿಲೆಬಸ್ನ ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಇಲ್ಲಿ ನಾನು ಕ್ಲೀನಾಗಿ ಕೊಟ್ಟಿದ್ದೀನಿ ನೋಡಿ. ಇಂಗ್ಲೀಷ್ ಇರುತ್ತೆ, ಮತ್ತೆ ಜನರಲ್ ಇಂಗ್ಲೀಷ್ ಆದ್ಮೇಲೆ ಇಂಡಿಯನ್ ಕಲ್ಚರ್ ಹೆರಿಟೇಜ್ಗೆ, ಇಂಡಿಯನ್ ಮೂವ್ಮೆಂಟ್ ಅಂತಂದ್ರೆ ಫ್ರೀಡಮ್ ಮೂವ್ಮೆಂಟ್ ಅಂತ ಅಂದರೆ ಸ್ವತಂತ್ರ ಚಳವಳಿ, ಅದಕ್ಕೆ ಸಂಬಂಧಪಟ್ಟಂತೆ, ಸಂಸ್ಕೃತಿಗೆ ಸಂಬಂಧಪಟ್ಟಂತೆ, ಪಾಪ್ಯುಲೇಷನ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನಿದೆ, ಆಡಳಿತ ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಸಂಬಂಧ, ಕರೆಂಟ್
ಟ್ರೆಂಡ್ಸ್ ಏನಿದೆ, ಎಕನಾಮಿಕ್ ಕರೆಂಟ್ ಟ್ರೆಂಡ್ಸ್ ಏನಿದೆ, ಲೇಬರ್ಸ್ ಲಾ, ಇನ್ಶೂರೆನ್ಸ್ ಬಗ್ಗೆ, ಅಕೌಂಟಿಂಗ್, ಆಡಿಟಿಂಗ್ ಬಗ್ಗೆ ಏನಿದೆ ಕರೆಂಟ್ ಟ್ರೆಂಡು, ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ಸ್ ಇರಬೇಕು, ಜನರಲ್ ಸೈನ್ಸ್ ಇರಬೇಕು, ಓಕೆ, ಮೆಂಟಲ್ ಎಬಿಲಿಟಿ ಕೂಡ ಇದೆ ಇದರಲ್ಲಿ, ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ ಹೆಂಗಿದೆ ಭಾರತದಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 300 ಮಾರ್ಕ್ಸ್ಗೆ ನಿಮಗೆ 2 ಅವರ್ ಇರುತ್ತೆ. ಓಕೆ, ಅದಾದ್ಮೇಲೆ ಇಂಟರ್ವ್ಯೂ, ಇದರಲ್ಲಿ ಪಾಸ್ ಆಗಿರೋದು ಇಂಟರ್ವ್ಯೂಗೆ ತಗೋತಾರೆ, 100 ಮಾರ್ಕ್ಸ್ ಇರುತ್ತೆ. ಇನ್ನು ಸಿಲೆಬಸ್ ಅಂತ ಬಂದ್ರೆ ಇಲ್ಲಿ ನೋಡಿ, ಜನರಲ್ ಇಂಗ್ಲಿಷ್ ನಾರ್ಮಲ್ ಸಿಲೆಬಸ್, ಏನು ನೀವು ಬ್ಯಾಂಕಿಂಗು, ನಾವು ಇಲ್ಲಿ KPSC ಗ್ರೂಪ್ ಸಿ ಸಿಲೆಬಸ್ ಓದ್ತೀವಲ್ಲ, ಸಿಲೆಬಸ್ ಇದೆ. ಅದಾದ್ಮೇಲೆ ನಿಮಗೆ ಜನರಲ್ ಸೈನ್ಸ್, ನಾರ್ಮಲ್ ಜನರಲ್ ಸೈನ್ಸ್ ಏನಿದೆ ಕಂಪ್ಲೀಟ್ ಸಿಲೆಬಸ್, ನೀವು ಇದಕ್ಕೆ ಓದಿರ್ತೀರ, ಯಾವುದು PSI ಓದಿರ್ತೀರಾ ನಮ್ಮ ಕರ್ನಾಟಕದಲ್ಲಾದ್ರೆ, ಅಥವಾ UPSC ಗಾದ್ರೆ NCERT ಸೈನ್ಸ್ ಓದಿರ್ತೀರಾ ಅಲ್ವಾ, ನಮ್ಮ KS ಕೂಡ NCERT ಅಥವಾ ನಮ್ಮ ಕರ್ನಾಟಕದ ಬುಕ್ಸ್ ಸೈನ್ಸ್ ಓದಿರ್ತೀರಾ, ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬೇಸಿಕ್ಸ್ ಏನಿದೆಯಲ್ಲ ಅದಿರುತ್ತೆ. ಅಂಡ್ ಅದಾಲ್ಸೋ ಜನರಲ್ ಮೆಂಟಲ್ ಎಬಿಲಿಟಿ ಇದೆ. ಓಕೆ, ಅದು ಬಿಟ್ಟರೆ ಕಂಪ್ಯೂಟರ್ ಇದೆ, ಬೇಸಿಕ್ಸ್ ಕಂಪ್ಯೂಟರ್ಸ್ ಬಗ್ಗೆ ಒಂದಷ್ಟು ಕ್ವಶನ್ಸ್ ಬರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಎಕನಾಮಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಓಕೆ, ಸ್ಯಾಂಪಲ್ ಸರ್ವೆ, ಇಂಡೆಕ್ಸ್ ನಂಬರ್ ಬಗ್ಗೆ, ಟೈಮ್ ಸೀರೀಸ್ ಅನಾಲಿಸಿಸ್ ಬಗ್ಗೆ, ಓಕೆ, ಒಂದಷ್ಟು ನಿಮಗೆ ಸೀರೀಸ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಡೀಟೇಲ್ಸ್ ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ತಗೋಬಹುದು. ಓಕೆ, ಸೊ ಇದನ್ನ ಪ್ರಿಪೇರ್ ಆಗಿ ಈ ಒಂದು ಎಕ್ಸಾಮ್ನ ಆನ್ಲೈನ್ OMR ಶೀಟಲ್ಲಿ ಟಿಕ್ ಮಾಡೋದು. ಇದಾದ್ಮೇಲೆ ಇದರಲ್ಲಿ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ತುಂಬಾ ಜನಕ್ಕೆ ಕನ್ಫ್ಯೂಸು. ಓವರ್ ಆಲ್ ಇಂಡಿಯಾ ಇರೋದ್ರಿಂದ ಇದು ಎಕ್ಸಾಮು ನಿಮಗೆ ಕರ್ನಾಟಕ ಅಂತ ಬಂದಾಗ ಇಲ್ಲಿ ಕರ್ನಾಟಕ ಅಂತ ಕೊಟ್ಟಿಲ್ಲ, ಕರ್ನಾಟಕ ಸಿಟಿಗಳು ಕೊಟ್ಟಿದ್ದಾನೆ. ಒಂದು ಬೆಂಗಳೂರಲ್ಲಿದೆ, ಅದು ಬಿಟ್ಟರೆ ನಿಮಗೆ ಕರ್ನಾಟಕದಲ್ಲಿ ಧಾರವಾಡಲ್ಲಿದೆ, ಅದು ಬಿಟ್ಟರೆ ನಿಮಗೆ ಕರ್ನಾಟಕದಲ್ಲಿ ಮೈಸೂರು, ಈ 3 ಸೆಂಟರ್ಗಳನ್ನು ಕೊಟ್ಟಿದ್ದಾನೆ. 3 ಸೆಂಟರ್ ನೀವು ನೋಡ್ಬೋದು ಕರ್ನಾಟಕದಲ್ಲಿ, ಮೈಸೂರು, ಧಾರವಾಡ ಮತ್ತು ಬೆಂಗಳೂರು. ಓಕೆ, ಇನ್ನು ಬೇರೆ ರಾಜ್ಯಗಳಲ್ಲೂ ಕೂಡ ಸೆಂಟರ್ ಇದೆ, ನಿಮ್ಮ ಇಯರ್ ಬೈ ನೀವು ಹಾಕೋಬಹುದು. ಇನ್ನು ಕಟ್ ಆಫ್ ಮಾರ್ಕ್ಸ್ ಪ್ರೀವಿಯಸ್ ಇಯರ್ ಏನು 300, ಇದಕ್ಕೆ ಕಟ್ ಆಫ್ ಮಾರ್ಕ್ಸ್ ಏನಿತ್ತು ಅಂತ ನೋಡೋದಾದ್ರೆ ನೋಡಿ, 2023 EO ಮತ್ತು EO, ಓಕೆ, ಎನ್ಫೋರ್ಸ್ಮೆಂಟ್ ಆಫೀಸರ್ ಅಥವಾ ಅಕೌಂಟ್ ಆಫೀಸರ್ ಅಂತ ಏನು ಕರಿತೀವಿ, ಇದಕ್ಕೆ 300 ಮಾರ್ಕ್ಸ್ಗಳಿಗೆ ಏನಿದೆ 138 ಇದೆ ಜನರಲ್ ಮೆರಿಟು, OBC 138, SC 126, 120 ST. ಅಂದರೆ ಸ್ವಲ್ಪ ಕ್ವಶನ್ಸ್ ಲೆವೆಲ್ ಒಳ್ಳೆ ಲೆವೆಲ್ ಇರುತ್ತೆ. ಯೂಶಲಿ ಎಷ್ಟೊಂದು ಜನ UPSC ಒಂದು ಬರೆದಿರೋರು ಕೂಡ ಈ ಎಕ್ಸಾಮ್ನ ಬರೀತಾರೆ, ಅಲ್ಲಿ ಸೆಲೆಕ್ಟ್ ಆಗದಿರೋರು. ಇದರಲ್ಲಿ ಇಟ್ ಈಸ್ ಅ ವೆರಿ ಗುಡ್ ಪೋಸ್ಟ್ ಅಂತ ಹೇಳಿ, ನಾನ್ ಗೆಜೆಟೆಡ್ ಬಟ್ ವೆರಿ ಗುಡ್ ಪೋಸ್ಟ್ ಅಂತ ಹೇಳಿ. ಓಕೆ, ಸೊ ಇದಿದೆ. ಮತ್ತೆ ಇಂಟರ್ವ್ಯೂ ಇದು 100 ಮಾರ್ಕ್ಸು, ಇದು 300 ಮಾರ್ಕ್ಸ್ಗೆ. 100 ಮಾರ್ಕ್ಸ್ಗೆ ನೋಡಿ ಇಂಟರ್ವ್ಯೂ ಎಷ್ಟಿದೆ ಅಂತ ಇಲ್ಲಿ ನೋಡ್ಕೋಬಹುದು. ಟೋಟಲ್ ಓವರ್ ಆಲ್ ಫೈನಲ್ ಸ್ಕೋರು ಇಷ್ಟಿದೆ, ಕಟ್ ಆಫ್ ನಿಂತಿದೆ. ಓಕೆ, ನೋಡ್ಕೊಳ್ಳಿ. ಅಂಡ್ APFC ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಏನಿದೆ ಅದಕ್ಕೂ ಕೂಡ 300 ಮಾರ್ಕ್ಸ್ಗೆ ಏನು ಮಾರ್ಕ್ಸ್ ಇದೆ, 100 ಮಾರ್ಕ್ಸ್ಗೆ ಏನಿದೆ ಅಂತ ನೋಡ್ಕೊಳ್ಳಿ. ಸೊ ಇದು ಕಟ್ ಆಫ್ ನಿಂತ್ಕೊಂಡಿರ್ತಕ್ಕಂಥ, ಯಾವುದು ರೀಸೆಂಟ್ ಆಗಿ 2023 ಆಗಿರ್ತಕ್ಕಂಥ ಕಟ್ ಆಫ್ ಇದು. ಓಕೆ, ಇದು ನೋಡ್ಕೊಂಡು ಅಪ್ಲೈ ಮಾಡಿ ಸ್ನೇಹಿತರೆ. ಹೇಳಿದ್ನಲ್ಲ, KS IAS ಪ್ರಿಪೇರ್ ಆಗ್ತಾ ಇರ್ತಕ್ಕಂಥವ್ರು, ಆಗಿರೋರು, ಆಗಿಲ್ದೇ ಇರೋರು, ಎಲ್ಲ ಸೆಲೆಕ್ಷನ್ ಆಗಿಲ್ದೇ ಇರೋರು ಇದಕ್ಕೆ ಬರೀಬಹುದು. ಸೊ ಆ ನಾಲೆಜ್ ಇಟ್ಕೊಂಡು ಇನ್ನೊಂದು ಎಕ್ಸ್ಟ್ರಾ ಏನು ಸಿಲೆಬಸ್ ಇದೆ ಅದನ್ನು ಕವರ್ ಮಾಡ್ಕೊಂಡು ಇದನ್ನು ಬರೀಬಹುದು. ಇವನ್ KPSC ಗ್ರೂಪ್ ಸಿ ಇವು ತುಂಬಾ ಡೆಡಿಕೇಟ್ ಆಗಿ ಓದಿರ್ತಾರಲ್ಲ, KS ಬರ್ದಿರೋರು, ಗ್ರೂಪ್ ಸಿನೂ ಬರ್ದಿರ್ತಾರೆ, ಅದಕ್ಕೆ ತುಂಬಾ ಚೆನ್ನಾಗಿ ಓದಿರ್ತಾರೆ, ಅಂಥವ್ರು ಕೂಡ ಇದನ್ನ ಅಟೆಂಪ್ಟ್ ಮಾಡ್ಬೋದು, ತೊಂದರೆ ಇಲ್ಲ, ಅಟೆಂಡ್ ಮಾಡ್ಬೋದು, ಚಾನ್ಸಸ್ ಇದೆ. ಓಕೆ, ಸೊ ನೋಡಿಕೊಂಡು ಇದನ್ನ ಮಾಡಿ. ಡೀಟೇಲ್ಸ್ ಇನ್ನು ಏನೇ ಡೌಟ್ಸ್ ಇದೆ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ, ಪುನೀತ್ ಫೋರಮ್ ಅಂತ, ಅಲ್ಲೂ ಕೂಡ ನಾವು ಅಫಿಷಿಯಲ್ PDF ಶೇರ್ ಮಾಡಿದ್ದೀವಿ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಪ್ಲೈ ಮಾಡೋಕ್ಕೆ ಮತ್ತೆ ಎಲ್ಲ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಡೀಟೇಲ್ನ ಫಾಲೋ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.